ಎಲ್ಲಿದ್ವಿ ನಾವು ಶ್ರೀ. ಓಕೆ, ನೆಕ್ಸ್ಟ್. ಸೊ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಶಿ ಗೇವ್ ಹರ್ ಅಂಕಲ್. ಓಕೆ, ಶಿ ಗೇವ್ ಹರ್ ಅಂಕಲ್ a big hug. She gave her uncle a big hug. She loves her. She loves her new bicycle. She loves her new bicycle. And she loves her uncle. And she loves her uncle. ಈಗ ನೋಡಿ, ಇಲ್ಲಿ CL ಇದೆ ಅಲ್ವಾ? CLE ಏನಾಗುತ್ತೆ? ಕ್ಲಾಕ್, ಕ್ಲಿಕ್, ಕ್ಲೇ, ರೈಟ್? ಸೊ ಇದು ಫಸ್ಟಲ್ಲಿ ಬಂದರೆ, ಮಧ್ಯದಲ್ಲಿ ಬಂದರೆ ನಾವು CCV. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು. CCV ಅಂತ ಏನು ವರ್ಡ್ಸ್ ನೋಡಿದ್ದೀವಿ, ಕ್ಲಾಕ್ಲೆ, ಕ್ಲೀ, ಕ್ಲಾಕ್ಲ, ಬ್ಲ್ಯಾಬ್ಲೆ, ಬ್ಲಿ, ಬ್ಲಾಬ್ಲ, ಟ್ರ್ಯಾಟ್ರೆ, ಟ್ರೀ, ಟ್ರಾಟ್ರ, ಬ್ರ್ಯಾಬ್ರೆ, ಬ್ರಿ, ಬ್ರಾಬ್ರ. ಅದರಲ್ಲಿ ನಿಮಗೆ CLE, BLE, SLE, TLE ಅಥವಾ PLE ಅಥವಾ ಇನ್ನು ಯಾವುದು ಇದರಲ್ಲಿ ಬರುತ್ತೆ, ಇವೆಲ್ಲ ಈ ಸೈಲೆಂಟ್ ಆಗಿರುತ್ತೆ. ಓಕೆ, ಸೊ ಈ ಸೈಲೆಂಟ್ ಆಗಿರುತ್ತೆ. ಅದಲ್ಲದೆ ಇದನ್ನು ನಾವು ಯಾವ ಥರ ಉಚ್ಚಾರಣೆ ಮಾಡಬೇಕು? ಕ್ಲ್, ಕ್ಲ್, ಬಲ್, ಸಿಲ್, ಟ್ರಿಲ್, ಪಿಲ್. ಕೊನೆಯಲ್ಲಿ ಬಂದರೆ ಮಾತ್ರ. ಸ್ಟಾರ್ಟಿಂಗಲ್ಲೇ ಬಂದರೆ ಈನ ಸೇರಿಸೇ ಹೇಳಬೇಕು. ಕ್ಲೆ, ಬ್ಲೆ, ಸ್ಲೆ, ಕ್ಲೆ, ಪ್ಲೆ. ಸ್ಟಾರ್ಟಿಂಗಲ್ಲಿ TL ಬರಲ್ಲ, ಹೇಳಿದರು ಕ್ಲಾಕ್, ಕ್ಲೇ, ಕ್ಲೀ. ನಾವು ಅದರಲ್ಲಿ ಏನೇನಿದೆ? ಕ್ಲೆ, ಪ್ಲೇ ಮಧ್ಯದಲ್ಲಿ ಬಂತರು, ಸ್ಟಾರ್ಟಿಂಗಲ್ಲಿ ಬಂತು ಅಂದರು. ಬಟ್ ಕೊನೆಯಲ್ಲಿ ಬಂದರೆ ಈ ಸೈಲೆಂಟ್ ಆಗಿರೋ ಕಾರಣ ನಾವು ಈ ಸೈಲೆಂಟ್ ಮಾಡ್ತೀವಿ, CLನ ಒಟ್ಟಿಗೆ ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ? ಓಕೆ, ಈ ಸೈಲೆಂಟ್ ಇದೆ. ಇದನ್ನು ಹೆಂಗೆ ಓದ್ತೀರಾ? ಅಂಕಲ್. ನೀವು ಕಲ್ ಅಂತ ಓದಬೇಕಾದ್ರೆ ಕಲ್ ಅಂತ ಓದಬೇಕಾದ್ರೆ ಏನು ಬರಬೇಕು ನಿಮಗೆ? CUL ಬರಬೇಕು ತಾನೆ? ಕ ಅ ಲ್, ಕಲ್. ಇದು ಕ ಅ ಲ್, ಕಲ್. ಇಲ್ಲಿ ಎ ಇಲ್ವಲ್ಲ, ಅಲ್ಲ ಯು ಇಲ್ವಲ್ಲ ಮಧ್ಯದಲ್ಲಿ. ಸೊ ಅದಕ್ಕೆ ನಾವೇನು ಹೇಳಬೇಕು? ಅಂಕಲ್. ಸೊ ಅಲ್ಲಿ ಹೇಳಬಾರ್ದು, ಅಂಕಲ್ ಅಲ್ಲ, ಅಂಕಲ್. ಓಕೆ, ಸೊ ಇನ್ನೂ ಕೆಲವು ಎಕ್ಸಾಂಪಲ್ಸ್ ಹೇಳ್ತೀನಿ. ಈಗ ನೋಡಿ, ಇಲ್ಲಿ ಟೇಬಲ್, ಟೇಬಲ್ ಆಗಲ್ಲ ಅದು. ಯಾಕೆಂದರೆ ಇಲ್ಲಿ ಈ ಸೈಲೆಂಟ್ ಇದೆ, ಹೌದಾ? ಇಲ್ಲಿ BL ಇದೆ. BL ನಮ್ಮ ಪ್ರಕಾರ ಏನಾಗಬೇಕು? ಬ್ಲ ಅಲ್ವಾ? BLA ಹಾಕಿದ್ರೆ ಬ್ಲಾ, BLE ಹಾಕಿದ್ರೆ ಬ್ಲೇ, BLO ಹಾಕಿದ್ರೆ ಬ್ಲಾ, BLI ಹಾಕಿದ್ರೆ ಬ್ಲಿ. ಬಟ್ ಇಲ್ಲಿ BLE ಇದೆ, ಆದರೆ ನಮ್ಮ ಪ್ರಕಾರ ಈ ಸೈಲೆಂಟ್ ಇದೆ. ಆದರೂ ಆ ಎರಡು ಅಕ್ಷರನ ಓದೋದು ಹೇಗೆ? ಬಲ್ ಅಂತ ಓದಂಗಿಲ್ಲ. ನಿಮಗೆ ಬಲ್ ಅಂತ ಬರಬೇಕು ಅಂದರೆ ಬಲ್, ಇದು ಬಲ್, ಇದು BL ಇದೆ. ಲಾಸ್ಟಿಗೆ ಈ ಥರ ಕಾಂಬಿನೇಷನ್ಸ್ ಬಂತು ಅಂದರೆ, ನಿಮಗೆ ಲಾಸ್ಟಿಗೆ ಈ ಥರ ಕಾನ್ಸನೆಂಟ್ಸ್ ಬಂತು ಅಂದರೆ ನೀವು ಅದನ್ನು
ಬಲ್ ಆಕಾರ ಆ ಹೇಳಬಾರ್ದು, ಬಿಲ್. ಟೇಬಲ್, ಬಿಲ್ ಸಣ್ಣದಾಗಿ ಆಕಾರ ಬರೋದಿಲ್ಲ, ಅಂತ ಬರುತ್ತೆ. ಟೇಬಲ್, ಫೇಬಲ್, ಕ್ಯಾಟಲ್, ಲಿಟಲ್. ನಾವು ಅದನ್ನು ಅಂತಲೇ ಹೇಳ್ತೀವಿ. ಉದಾಹರಣೆಗೆ ಇಲ್ಲೇನಿದೆ, LITTLE ಇದೆ. ಸೊ ನಮ್ಮ ಪ್ರಕಾರ ಈ ಸೈಲೆಂಟ್ ಇಲ್ಲ. TLನ ಹೆಂಗೆ ಪ್ರೊನೌನ್ಸ್ ಮಾಡ್ತೀರಾ? ಟಿ ಮತ್ತು ಎಲ್ನ ಮಾತ್ರ ಪ್ರೊನೌನ್ಸ್ ಮಾಡ್ಬೇಕು ನಾವು. ಟಲ್ ಆಗಲ್ಲ. ಟಲ್ ಆಗಬೇಕು ಅಂದರೆ ಮಧ್ಯದಲ್ಲಿ ಯು ಹಾಕ್ಬೇಕು ತಾನೆ. ಸೊ ಅದನ್ನು ಆ ಇವೆರಡು ಸೌಂಡನ್ನು ಹಾಗೆ ಹೇಳೋಕ್ಕಾಗಲ್ಲ, ಲಿಟ್ಲ್ ಅಂತ ಹೇಳೋಕ್ಕಾಗಲ್ಲ. ಸೊ ಮಧ್ಯದಲ್ಲಿ ಒಂದು ಸಣ್ಣ ಸೌಂಡ್ ಹಾಕ್ಬೇಕು. ಲಿಟ್ಲ್, ಲಿಟಲ್, ಲಿಟಲ್, ಲಿಟಲ್. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ? ಲಿಟಲ್ ಆಕಾರ, ಲಿಟಲ್ ಅಕಾರ, ಲಿಟಲ್. ಪೀಪಲ್, ಆ್ಯಪಲ್. ಆ್ಯಪಲ್ ನೋಡಿ, ಆ್ಯಪಲ್ ಅಲ್ಲ, ಆ್ಯಪಲ್. ಓಕೆ ನೋಡಿ, ಪ. ಸೊ ಈ ಸೈಲೆಂಟ್. ಸೊ ಈ ಸೈಲೆಂಟ್ ಇದೆ. ಇಲ್ಲಿ ಏನು ಸೌಂಡ್ ಬರ್ತಿದ್ದೀಗೆ? ಆ್ಯಪ್ಲ ಅಂತ ಹೇಳೋಕ್ಕಾಗುತ್ತಾ? ಆ್ಯಪ್ಲ ಅಲ್ಲ, ಆ್ಯಪಲ್. ಯಾಕದು ಇಲ್ಲಿ ಇದೆ, ಈ ಸೌಂಡನ್ನು ನಾವು ಸೈಲೆಂಟಾಗಿ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಆ್ಯಪಲ್ ಸೌಂಡ್ ಬರುತ್ತೆ. ಓಕೆ, ಅದನ್ನು ಗಮನಿಸಬೇಕು. ಅದು ಮುಂದೆ ಕನ್ಫ್ಯೂಸ್ ಆಗಬಾರ್ದು ಅದು. ಯಾಕೆಂದರೆ ನಾನು ನಿಮಗೆ ಬ್ಲ್ಯಾಬ್ಲೆ, ಬ್ಲೀ ಬ್ಲಾಬ್ಲಾ, ಕ್ಲಾಕ್ಲೆ ಕ್ಲಿಕ್ ಇದೆಲ್ಲ ಹೇಳ್ಕೊಟ್ಟಿರೋದ್ರಿಂದ ನೀವು ಅನ್ಕೋಬೋದು ಕೊನೆಯಲ್ಲಿ ಕ್ಲೇ, CCV ಬಂದಿದೆ. CCV ಇದು ಯಾವುದಿದು? ಈ CCV ತಾನೆ. CCV ಕ್ಲೇ. ಸೊ ನಾವು ಓದಿರೋದೇನು ಕ್ಲೇ ಅಂತ. ಇದು ಅಂಕ್ಲೇ ಆಗುತ್ತಾ? ಅಲ್ಲ, ಕೊನೆಯಲ್ಲಿ ಬಂದಿದೆ ಅದು. ಅಂಕ್ಲೇ ಆಗಲ್ಲ, ಅಂಕಲ್ ಆಗುತ್ತೆ. ಅಂಕಲ್ಲು ಆಗಲ್ಲ. ಯಾಕೆಂದರೆ ಹೇಳಬೇಕು ಅಂದರೆ ನೀವು CU ಬರಬೇಕು. ಅಂಕಲ್, ಕಲ್ಪ್ರಿಟ್, ಕಪ್ ನೋಡಿ, CUP. ಇದೇನಿದು? ಕಪ್. ಕಪ್ ಅಲ್ವಾ? ಸೊ ನಾವು ಅಂಕಲ್ ಅಂತ ಹೇಳಿದ್ರೆ ಇದೇ CU ಬರ್ಬೇಕು ತಾನೆ. CU ನಮ್ಮ ಪ್ರಕಾರ ಅಂಕಲ್ ಆಗಬೇಕು. ಸೊ CU ಬರೋದಿಲ್ಲ ಅಲ್ಲಿ, C ಮತ್ತು L ಬರುತ್ತೆ. ಅದ್ರ ಮಧ್ಯದಲ್ಲಿ ಮೊಬೈಲ್ಸ್ ಯಾವುದೇ ಇಲ್ಲ. ಮೊಬೈಲ್ಸ್ ಇಲ್ಲದೇ ಇದ್ದರೂ ನಾವು ಅದನ್ನು ಸೌಂಡ್ ಹೇಳಬೇಕಲ್ಲಿ. ಅಂಕಲ್, ಅಂಕಲ್ ಅಲ್ಲ, ಅಂಕಲ್. ಕನ್ನಡದಲ್ಲಿ ಅಂಕಲ್ ಅಂತ ಕರೆದ್ರೂ ಪರವಾಗಿಲ್ಲ, ಬಟ್ ಇಂಗ್ಲೀಷಲ್ಲಿ ಅಂಕಲ್ ಅಂತ ಹೇಳಲ್ಲ. ಓಕೆ, ಹಾಂ. ನೆಕ್ಸ್ಟು ಪಾಠ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ, ಬೇರೆ ಯಾರು? Jack's bird house. ಆನ್ ಮಾಡ್ಕೊಂಡ್ರಾ? ಸರ್ ಸೀಮಾ ಸರ್. ಸೀಮಾ, ಓಕೆ. ಓಕೆ, ಜಾಕ್ಸ್ ಬರ್ಡ್ ಹೌಸ್ ಅಲ್ವಾ? ರೈಟ್. ಹಾಂ, ಸೀಮಾ ಸ್ಟಾರ್ಟ್ ಮಾಡಿ. ಜಾಕ್ಸ್ ಬರ್ಡ್ ಹೌಸ್. Jack's bird house. Jack's bird house. Jack's bird house. Jack wants to Jack wants to build a build a bird house. bird house. Jack wants to build a bird house. Jack wants to build a bird house. He gets some wood. He gets
some wood. He gets some wood. He gets some wood. He gets some nails and paint. 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 ಎ ಐ ಬಂದಾಗ ಎ ಅಂತ ಹೇಳಬೇಕು. He gets some nails and paint. He gets some nails and paint. His mom helps too. His mom helps too. His mom helps too. His mom helps too. She gets a saw. She gets a saw. She gets a saw and a hammer. 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 She gets a pencil She gets a pencil and ruler. and ruler. She gets a pencil and ruler. She gets a pencil and ruler. Jack draws his. Jack draws his. Jack draws his. Jack draws his. Jack ಅಲ್ಲ Jack. Jack. Jack Jack. Jack. draws his birdhouse. Jack draws his birdhouse. Jack draws his birdhouse. Jack draws his birdhouse. They build it together. They build it together. They build it together. They build it together. Then they Then they hang it up. hang it up. Then they hang it up in a tree. Then they hang it up in the tree. Then they hang it up in a tree. Then they hang in a Then they hang it up in a tree. Huh. A bird goes into the birdhouse. 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 A second bird goes in. 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 A third 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 bird goes in. A fourth 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 bird goes in. Jack and his mom Jack and his mom look at each other. look at each other. Jack and his mom look at each other. Jack and his mom look at each other. They need a bigger birdhouse. Bigger birdhouse. They need a bigger birdhouse. They need a bigger birdhouse. ಓಕೆ, ಸೊ ಇದ್ರದ್ದು ಮೀನಿಂಗ್ ಎಲ್ಲ ನಿಮಗೆ ಅವಶ್ಯಕತೆ ಇಲ್ಲ. ಈಗ ಮೀನಿಂಗ್ ನಾನು ಆಡಿಯೋದಲ್ಲೇ ನಿಮಗೆ ಹಾಕ್ತೀನಿ. ಸೊ ಜಸ್ಟ್ ಕೇಳಿಸ್ಕೊಳ್ಳಿ. ಓಕೆ, ಸೊ ನಾನು ರೀಡಿಂಗು ಇದೇ ಥರ ಹಾಕಿರ್ತೀನಿ, ಕೊನೆಯಲ್ಲಿ ಅದರದ್ದು ಮೀನಿಂಗ್ ಇರುತ್ತೆ. ಓಕೆ, ಸೊ ಮೀನಿಂಗ್ನ ಅದರಲ್ಲಿ ಕೇಳಿಸ್ಕೊಳ್ಳಿ. ಮೀನಿಂಗ್ನ ನಾನು ಇಲ್ಲಿ ಹೇಳ್ತಾ ಹೋದರೆ ಇಲ್ಲೇ ಟೈಮ್ ಆಗುತ್ತೆ. ಸೊ ಅದರ ಅವಶ್ಯಕತೆ ಇಲ್ಲ, ಜಸ್ಟ್ ಕೇಳಿಸ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ ಸಾಕು. ಓಕೆ, ಸೊ ನೀವೇ ಕಂಟಿನ್ಯೂ ಮಾಡಿ. ಅ ಪಝಲ್ ಅ ಡೇ. A puzzle a day. ಅ ಪಝಲ್ ಅ ಡೇ. A puzzle a day. Anna and her family. Anna and her family. Anna and her family Anna and her family love doing puzzles. love doing puzzles. Love doing puzzles. Love
love doing puzzles. Anna is best at. Anna is best at. Anna is best at Anna is best at little puzzles. little puzzles. Anna is best at little puzzles. Anna is best at little puzzles. Anna and her brother. Anna and her brother. Anna and her brother Anna and her brother work on medium-sized puzzles together. work on medium-sized puzzles together. Anna and her brother work on medium-sized puzzles together. Anna and her brother work on medium-sized puzzles together. Anna's brother likes puzzles. Anna's brother likes puzzles. Anna's brothers like puzzles Anna's brother likes puzzles with cars in them. with cars in them. With cars in them. With cars in them. When the whole family. When the whole family When the whole family when the whole family does a puzzle. does a puzzle. ಲೇನೋ ಸ್ವಲ್ಪ. When the whole family does a puzzle, When the whole family does a puzzle, they really do. they do really They do really big puzzles. 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 It can take them. It can take them. It can take them a week to. It can take them a week to Finish a really big puzzle. finish a really big puzzle. It can take them a week to finish a really big puzzle. It can take them a week to finish a really big puzzle. Last year, Last year, they did a puzzle they did a puzzle with 500 pieces. with 500 pieces. Last year, they did a puzzle with 500 pieces. Last year, they did a puzzle with 500 pieces. Anna tries to finish Anna tries to finish one small puzzle a day one small puzzle a day by herself. by herself. Anna tries to finish one small puzzle a day by herself. Anna tries to finish one small puzzle a day by herself. Her puzzles have about 50 pieces. 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 They all glue their. They all glue their. They all glue their They all glue their favorite puzzles together favorite puzzles together and frame them. and frame them. The puzzles look so nice on the wall. 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 Okay? Alright. ಈಗ ಯಾರಾದರೂ ಓದ್ತೀರಾ ನೀವೇ? ಜಾಕ್ಸ್ ಬರ್ಡ್ ಹೌಸ್ ಯಾರಾದರೂ ಓದ್ತೀರಾ?
ಮ್ಯೂಟ್ ಮಾಡ್ಕೊಳ್ಳಿ. ಬೇರೆ ಯಾರಾದರೂ ಓದೋಕ್ಕೆ ಟ್ರೈ ಮಾಡಿ. ಇದನ್ನು ಯಾರಾದರೂ ನಾನು ಹೇಳ್ದಂಗೆ ನೀವೇ ಟ್ರೈ ಮಾಡಿ ಓದೋಕ್ಕಾಗುತ್ತಾ ನೋಡಿರಿ. ಯಾರು ಓದ್ತೀರಾ?